ಹಾಯ್ ಸ್ನೇಹಿತರೆ, ನಾಡ ಹಬ್ಬ ದಸರಾದಲ್ಲಿ ಜಂಬೂ ಸವಾರಿ, ಅದರಲ್ಲೂ ಅಂಬಾರಿ ಕೇಂದ್ರ ಬಿಂದು ಆಗಿರುತ್ತೆ. ಹಾಗಾದರೆ ಈ ಅಂಬಾರಿಯ ಅಸಲಿ ಕಥೆ ಏನು? ಅಂಬಾರಿಯಲ್ಲಿ ಏನೇನಿದೆ? ಇದು 9 ವರ್ಷಗಳ ಕಾಲ ಹುತ್ತದ ಒಳಗೆ ಇತ್ತ. ಇದರಲ್ಲಿ ಇರೋ ಗ್ರೀನ್ ಲೈಟ್, ರೆಡ್ ಲೈಟ್ ಅರ್ಥ ಏನು? ಅಂಬಾರಿಯ ರಿಯಲ್ ಓನರ್ ಯಾರು? ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಸರಾ ಹೇಗಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳುತ್ತೀವಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಗಂಟೆ ಮೇಲೆ ಕ್ಲಿಕ್ ಮಾಡಿ. ಅಂಬಾರಿಯ ಹಿಂದಿದೆ ರೋಚಕ ಕತೆ. ಇತಿಹಾಸದ ಪ್ರಕಾರ ಅಂಬಾರಿ ಯಾದವರು ಆಳುತ್ತಿದ್ದ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. 14ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ಮುಖ್ಯಸ್ಥ ಮಲಿಕ್ ಕಾಫರ್ ದೇವಗಿರಿಯನ್ನ ವಶಕ್ಕೆ ಪಡೆದ. ಆಗ ಅಂಬಾರಿಯನ್ನು ಕಪಿಲ ರಾಜ್ಯದ ರಾಜ ಮುಮ್ಮಡಿ ಸಿಂಗ ನಾಯಕನಿಗೆ ಹಸ್ತಾಂತರ ಮಾಡಲಾಯಿತು. ಆತ ಬಳ್ಳಾರಿಯ ರಾಮದುರ್ಗದ ಕೋಟೆಯಲ್ಲಿ ಅಂಬಾರಿಯನ್ನು ಬಚ್ಚಿಟ್ಟ. ಇದಾದ್ಮೇಲೆ 1327ರಲ್ಲಿ ಮತ್ತೆ ದೆಹಲಿ ಸುಲ್ತಾನರು ದಾಳಿ ನಡೆಸಿದಾಗ ಕಪಿಲ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಹಕ್ಕಬುಕ್ಕರು ಅಂಬಾರಿಯನ್ನು ರಕ್ಷಿಸಿ ಹುತ್ತವೊಂದರಲ್ಲಿ ಕದ್ದು ಇಟ್ಟರು. ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆ ಆದ್ಮೇಲೆ 1336ರಲ್ಲಿ ಹಕ್ಕಬುಕ್ಕರು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆಗ ತಾವು ಕದ್ದಿಟ್ಟ ಚಿನ್ನದ ಅಂಬಾರಿಯನ್ನು ಹೊರತೆಗೆದರು. ವಿಜಯನಗರ ಸಾಮ್ರಾಜ್ಯದ ಪತನದ ವೇಳೆ ಅಂಬಾರಿಯನ್ನು ಬೆನಗೊಂಡಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಅಂಬಾರಿ ತರಲಾಯಿತು. ಒಡೆಯರ ಆಡಳಿತ ಶುರು ಆದ್ಮೇಲೆ ಚಿನ್ನದ ಅಂಬಾರಿ ವಶಕ್ಕೆ ಪಡೆದರು. ಅಂಬಾರಿಯಲ್ಲಿ ಕೂರುತ್ತಿದ್ದ ಒಡೆಯರು. ಚಿನ್ನದ ಗುಡಿಯಲ್ಲಿ ಏನೆಲ್ಲ ಇದೆ ಗೊತ್ತಾ? ಅಂಬಾರಿಯ ಬಗ್ಗೆ ಹಲವು ಕಥೆಗಳಿದ್ದು ಅದರ ಪ್ರಕಾರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ನಿರ್ಮಿಸಿದರು ಅಂತ. ಮೊದಲು ದಸರಾಗೆ ಮರದ ಅಂಬಾರಿಯನ್ನು ಬಳಸಲಾಗುತ್ತಿತ್ತು. ಆದರೆ 1877ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿನ್ನದ ಅಂಬಾರಿ ಮಾಡಿಸಲು ನಿರ್ಧರಿಸಿದರು. ಅಂಬಾರಿಯಲ್ಲಿ ಮೇಲೆ ಪಂಚ ಕಳಸ ರಚನೆ ಇದೆ. ಅರಮನೆಯಲ್ಲಿ ಇರುವಂತೆಯೇ ಅಂಬಾರಿಯಲ್ಲೂ ಕಂಬಗಳಿವೆ. ಅದರಲ್ಲಿ ಅದ್ಭುತವಾಗಿ ಡಿಸೈನ್ ಕೂಡ ಮಾಡಲಾಗಿದೆ. ಇಡೀ ಅಂಬಾರಿಯಲ್ಲಿ ಹೂವಿನ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಅಂಬಾರಿಗೆ ಸಿಂಹದ ಕಾಲುಗಳ ರಚನೆ ಕೂಡ ಇದೆ. ಅಂಬಾರಿ ಮುಂದೆ ಇರೋ ಈ ಸುಮಾನಗಿರಿಗಳನ್ನು ಆನೆ ದಂತಗಳಿಂದ ಮಾಡಲಾಗಿದೆ. ಸ್ವರ್ಣ ಶಿಲ್ಪಿ ಸಿಂಗನಾಚಾರ್ಯರು ನಿರ್ಮಿಸಿದರು. ಅಂಬಾರಿಯ ರಿಯಲ್ ಓನರ್ ಯಾರು? ಪಂಚ ಕಳಸದ ಕೆಳಗೆ ರೆಡ್ ಮತ್ತು ಗ್ರೀನ್ ಲೈಟ್ ಇದೆ. ಮೊದಲಿಗೆ ದಸರಾ ವೇಳೆ ಆನೆ ಮೇಲೆ ಅಂಬಾರಿಯಲ್ಲಿ ಮೈಸೂರು ಒಡೆಯರೇ ಕುಳಿತು ಸಾಗುತ್ತಿದ್ದರು. ಆಗ ಒಡೆಯರು ಆನೆ ಮೇಲೆ ಅಂಬಾರಿಯಲ್ಲಿ ಕೂತಾಗ ಮೆರವಣಿಗೆ ಸಾಗಲಿ ಅಂತ ಸೂಚಿಸಲು ಗ್ರೀನ್ ಲೈಟ್ ಒತ್ತುತ್ತಿದ್ದರು. ಮೆರವಣಿಗೆ ಸ್ಟಾಪ್ ಮಾಡಬೇಕಾದರೆ ರೆಡ್ ಲೈಟ್ ಆನ್ ಮಾಡುತ್ತಿದ್ದರು. 1972ರ ನಂತರ ಮೈಸೂರು ಒಡೆಯರಿಗೆ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿ ಕೂರಲು ಅವಕಾಶ ನೀಡಲಿಲ್ಲ. ಬದಲಿಗೆ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿ ಮೆರವಣಿಗೆ ಮಾಡಲು ಶುರು ಮಾಡಲಾಯಿತು. 1975-76ರ ನಂತರ ಸರ್ಕಾರವೇ ದಸರಾ ಆಯೋಜಿಸಲು ಶುರು ಮಾಡಿತು. ಆದರೆ ಇಂದಿಗೂ ಅಂಬಾರಿ ಮೈಸೂರು ಒಡೆಯರ ಆಸ್ತಿಯಾಗಿದ್ದು ಮೆರವಣಿಗೆಗೆ ಅಂಬಾರಿಯನ್ನು ನೀಡುತ್ತಾ ಬಂದಿದ್ದಾರೆ. ಅಂಬಾರಿಯಲ್ಲಿ ಎಷ್ಟು ಚಿನ್ನ ಇದೆ? ಪ್ರತಿ ವರ್ಷ ದಸರಾ ಬಂದಾಗಲೂ 750 ಕೆಜಿಯ ಚಿನ್ನದ ಅಂಬಾರಿ ಅಂತ ಹೇಳೋದು ಕೇಳಿರ್ತೀರಿ. ಅದರಲ್ಲಿ ಅಂಬಾರಿಯ ತೂಕ 750 ಕೆಜಿ ಇರೋದು ನಿಜ. ಆದರೆ ಅದು ಫುಲ್ ಚಿನ್ನದಿಂದ ಮಾಡಲ್ಪಟ್ಟಿಲ್ಲ. ಇದು ಮರದಿಂದ ನಿರ್ಮಿಸಲಾದ ಅಂಬಾರಿ. ಇದರ ಮೇಲೆ ಚಿನ್ನದ ಹಾಳೆಗಳನ್ನು ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಅಂಬಾರಿಯಲ್ಲಿ 80 ಕೆಜಿಯಷ್ಟು ಚಿನ್ನ ಇದೆ. ಈ ಬಗ್ಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವೆಬ್ಸೈಟ್ ನಲ್ಲಿ ಮಾಹಿತಿ ನೀಡಲಾಗಿದೆ. ಅಂಬಾರಿಗೆ ಇದೆ ಕೋಟಿ ಇನ್ಸೂರೆನ್ಸ್. ಜಂಬೂ ಸವಾರಿ. ಅಂಬಾರಿಯನ್ನು ಆನೆ ಹೊತ್ತು ಜನಗಳ ನಡುವೆ ಸಾಗುತ್ತದೆ. ಈ ವೇಳೆ ಏನಾದರೂ ಅವಘಡ ಸಂಭವಿಸಿದರೆ ಪ್ರಾಣ ಹಾನಿ, ಆಸ್ತಿ-ಪಾಸ್ತಿ ಹಾನಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಪ್ರತಿ ವರ್ಷ ಅಂಬಾರಿಗೆ ಕೋಟಿಗಟ್ಟಲೆ ಮೌಲ್ಯದ ಇನ್ಸೂರೆನ್ಸ್ ಮಾಡಿಸಲಾಗುತ್ತದೆ. ಹೈದರ್ ಅಲಿ ಟಿಪ್ಪು ದಸರಾ ಹೇಗಿತ್ತು? ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರ ಅಧೀನದಲ್ಲಿ ಇದ್ದ ಹಲವು ಸಾಮಂತ ರಾಜ್ಯರು ತಮ್ಮನ್ನು ತಾವು ಸ್ವತಂತ್ರ ರಾಜರು ಎಂದು ಘೋಷಿಸಿಕೊಂಡರು. ಅದೇ ರೀತಿ ಮೈಸೂರು ಒಡೆಯರು ಕೂಡ 1610ರಲ್ಲಿ ರಾಜ ಒಡೆಯರ ಇಡೀ ಶ್ರೀರಂಗಪಟ್ಟಣ ಕಂಟ್ರೋಲ್ಗೆ ತೆಗೆದುಕೊಂಡರು. ಸ್ವತಂತ್ರ ರಾಜ ಅಂತ ಘೋಷಿಸಿಕೊಂಡರು. ಜೊತೆಗೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ದಸರಾ ಆಚರಣೆಯನ್ನು ಮುಂದುವರಿಸಿದರು. 1761ರಲ್ಲಿ ಹೈದರ್ ಅಲಿ ಮೈಸೂರು ಸಂಸ್ಥಾನವನ್ನು ವಶಕ್ಕೆ ಪಡೆದುಕೊಂಡರು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ದಸರಾ ನಿಲ್ಲಲಿಲ್ಲ. ಪ್ರತಿ ವರ್ಷ ದಸರಾ ನಡೆಯುತ್ತಿತ್ತು. ದಸರಾ ನಡೆಸಿಕೊಡೋದು ಒಡೆಯರೇ ಆದರೂ ಟಿಪ್ಪು ಸುಲ್ತಾನರ ಮೇಲೆ ವಿಚಾರಣೆಯಲ್ಲೇ ನಡೆಸಲಾಗುತ್ತಿತ್ತು. 1799ರಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿ ಕೊಂದ ಬ್ರಿಟಿಷರು ಒಡೆಯರ ಕೈಗೆ ಮತ್ತೆ ಆಡಳಿತ ಕೊಟ್ಟರು. ಇಲ್ಲಿಂದ 1947ರವರೆಗೆ ಒಡೆಯರು ಬ್ರಿಟಿಷರ ಅಡಿಯಲ್ಲಿ ಆಳ್ವಿಕೆ ನಡೆಸಿದರು. ಆಗಲೂ ದಸರಾ ಅದ್ದೂರಿಯಾಗಿ ನಡೆಯುತ್ತಿತ್ತು. ಸ್ವಾತಂತ್ರ್ಯ ಬಂದ ನಂತರವೂ ಮುಂದುವರೆದುಕೊಂಡು ಬಂದಿದೆ. ಫ್ರೆಂಡ್ಸ್, ಇದು ಮೈಸೂರು ದಸರಾದ ಬಗ್ಗೆ, ಚಿನ್ನದ ಅಂಬಾರಿಯ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತದೆ? ದಸರಾದಲ್ಲಿ ನಿಮಗೆ ಇಷ್ಟವಾಗುವ ವಿಚಾರ ಏನು? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.